ಮಡವಾಳಜ್ಜನು ಬಾಳೆ ಎಲೆಯಲ್ಲಿ ಹುಟ್ಟಿದನು. ಮಡವಾಳಜ್ಜ ಫಸ್ಟ್ನೇದಾಗಿ ನಿಗದಿಯಲ್ಲಿ ಸ್ಥಾಪನೆಯಾಗಿದ್ದಾನೆ. ನಿಗದಿಯಿಂದ ಎಲ್ಲ ಊರಿಗೂ ಹೋಗಿರುವಾಗ ಜನರು ಅವನನ್ನು ಬಡಿದು ಕಳಿಸುತ್ತಿರುತ್ತಾರೆ. ಜನರು ಅವನನ್ನು ಒಂದು ಕೋಣೆಯಲ್ಲಿ ಇಟ್ಟಿರುವಾಗ ಅವನನ್ನು ಎಲ್ಲರೂ ಬೈಯುತ್ತಾರೆ, ಎಲ್ಲರೂ ಇದು ಮಾಡುತ್ತಾರೆ. ಆದರೆ ಮಡವಾಳಜ್ಜ ತನ್ನ ಮಾಯದಿಂದ ಬಾಗಲನ್ನು ಮುರಿದು ಮಾಯವಾಗುತ್ತಾನೆ. ಅಲ್ಲಿಂದ ಎಲ್ಲ ಜನರು ಅದನ್ನು ನೋಡಿ ಆಶ್ಚರ್ಯವಾದರು. ಎಲ್ಲ ಊರಿಗೂ ಹೋದ ಮ್ಯಾಗೆ ಲಾಸ್ಟ್ ಕೊನೆಯದಾಗಿ ನಮ್ಮ ಊರಿಗೆ ಬಂದರು. ಮಡವಾಳಜ್ಜನನ್ನು ಒಂದು ಹೊಲಕ್ಕೆ ಹೋದವಾಗ ಅಲ್ಲಿ ಒಬ್ಬ ಹೆಂಗಸು ತನ್ನ ಮಗಳನ್ನು ಕರೆದುಕೊಂಡು ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಳು. ಆಗ ಮಡವಾಳಜ್ಜ ಸ್ನಾನ ಮಾಡಲು ಹೋಗುತ್ತಿರುವಾಗ ಆ ಹೆಂಗಸು ನನ್ನ ಹೊಲಕ್ಕೆ ಬಂದು ನಮ್ಮ ಹೊಲದಲ್ಲಿ ಸ್ನಾನ ಮಾಡುತ್ತಿದ್ದಿ ಎಂದು ಹೇಳಿದಾಗ ಆ ಹುಡುಗಿಯು ಮಡವಾಳಜ್ಜನನ್ನು ತಿಳಿದುಕೊಂಡು ಆ ಹುಡುಗಿಯು ಬಾವಿಯಲ್ಲಿ ನೀರನ್ನು ತರುತ್ತಿದ್ದಾಳೆ. ಹೊಲಕ್ಕೂ ನೀರು ಹಾಸಿರುವಾಗ ಅದು ಹಂಡೆ ಭಗನಾಥ ಅವರು ಆ ಹುಡುಗಿನನ್ನು ಬಾವಿಯಲ್ಲಿ ಬೀಳಿಸಿ ಮಡವಾಳಜ್ಜನ ಬೀಳಿಸಿದ್ದಾನೆ ಎಂದು ಹೇಳುತ್ತಾ ಊರಿನಲ್ಲಿ ಎಲ್ಲರೂ ಹಬ್ಬಿಸಿದ್ದಾನೆ ಹಂಡೆ ಭಗನಾಥ. ಆಗ ಮಡವಾಳಜ್ಜ ಹೇಳುತ್ತಾನೆ, ನಾನು ಆ ಹುಡುಗಿಯನ್ನು ದುಗಿಸಿಲ್ಲ ಬಾವಿಯಲ್ಲಿ, ಆ ಹುಡುಗಿಯನ್ನು ಹಂಡೆ ಭಗನಾಥನೇ ದುಗಿಸಿದ್ದಾನೆ ಎಂದು ಹೇಳುತ್ತಾರೆ. ನಾವು ಮಡವಾಳಜ್ಜ ನಾನು ಜೀವಂತನ ಮುಚ್ಚಿದ ಮಣ್ಣ ಮ್ಯಾಗ ನನ್ನನ್ನು 3 ದಿನದ ಆದಮೇಗ ತೆಗಿರಿ ನೋಡಿರೆಂದಿದ್ದಾರೆ. ಆಗ ಊರಿನ ಹಿರಿಯರು ಒಳ್ಳೆಯ ಆಲೋಚನೆ ಮಾಡಿ ಮಡವಾಳಜ್ಜನನ್ನು ನಾವು ತೆಗೆದು ಬೇಡ, ಅಲ್ಲೇ ಇರಲಿ ಅಂತ ಹೇಳುತ್ತಾ ಈಗ ನಮ್ಮ ಮಡವಾಳಜ್ಜ ಹಳ್ಳದ ದಂಡೆಯಲ್ಲಿ ಸ್ಥಾಪನೆಯಾಗಿದ್ದಾರೆ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು.